ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಎದ್ದು ಗುರುವಾರ ಆಗಿರೋದ್ರಿಂದ ಬೇಗ ಬೇಗ ಮನೆ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಯಾವಾಗ್ಲೂ ಮಧ್ಯಾಹ್ನ ಟೈಮ್ ಮನೆ ಓಡಿಸ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೆ. ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಬಿಡ್ಬೇಕು ಅಂತ ಹೇಳಿ ನಾನು ಬೆಳಗ್ಗೆನೇ ಎಲ್ಲ ಮನೆಯೆಲ್ಲ ಹೊಡೆಸಿ ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆನೇ ಮನೆ ಓಡಿಸ್ತಿದ್ದೆ. ಯಾಕಂದರೆ ಬೆಳಗ್ಗೆ ನಾನು ಇವತ್ತು ಈಗ ಟೈಮಿಂಗ್ಸ್ ಬಂದು 5 ಗಂಟೆ ಆಗಿದೆ. 5 ಗಂಟೆ ಅಷ್ಟರೊಳಗಡೆ ಎಷ್ಟೆಷ್ಟು ಬೇಗ ಕ್ಲೀನ್ ಮಾಡಿಕೊಂಡು ಕೆಲಸ ಮುಗಿಸಿ ಟಿಫನ್ ಮಾಡಬೇಕು. ಯಾಕಂದರೆ ಖುಷಿ ಕೂಡ ಸ್ಕೂಲ್ಗೆ ಹೋಗ್ಬೇಕಲ್ವ. ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು. ಮತ್ತು ಅವನು ಎದ್ಮೇಲೆ ಅವನಿಗೆ ಸ್ನಾನ ಮಾಡಿಸಿ ಅವನ್ನ ಫ್ರೆಶ್ ಅಪ್ ಆದಮೇಲೆ ಅವನಿಗೆ ಕೂಡ ಟಿಫನ್ ಮಾಡಿಸಿ ಅವನು ಕೂಡ ಪೂಜೆ ಮಾಡಿ ಹೋಗೋದ್ರಿಂದ ಆದಷ್ಟು ಬೇಗ ನಾನೆಲ್ಲ ಕೆಲಸ ಏನೇನಿದೆ ಅದೆಲ್ಲ ಮುಗಿಸ್ಕೊಳ್ಬೇಕು. ಸರಿ ಅಂತ ಹೇಳಿ ಅಷ್ಟರೊಳಗಡೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂಡ ಮನೆಯನ್ನು ಕ್ಲೀನ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಎದ್ದು ಇದೊಂದು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅದೊಂಥರ ನೆಮ್ಮದಿ. ಮತ್ತು ಬೆಳಗ್ಗೆ ಪೂಜೆ ಮಾಡಿ ಮನೇಲಿ ದೀಪ ಹಚ್ಚೋದ್ರಿಂದ ಏನೋ ಒಂಥರ ಪ್ಲೆಸೆಂಟ್ ಫೀಲಿಂಗ್ ಇರುತ್ತೆ. ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ ಇರುತ್ತೆ. ಅದಕ್ಕೆ ಆದಷ್ಟು ಬೇಗ ಅಂದರೆ ಈ ಮನೆ ದೊಡ್ಡದಿಲ್ಲಲ್ವ, ಚಿಕ್ಕದಿರೋದ್ರಿಂದ ಬೇಗ ಬೇಗ ಮನೆಯೆಲ್ಲ ಹೊಡಿಸಿ ಕ್ಲೀನ್ ಮಾಡ್ಕೊಳೋದಾಗುತ್ತೆ. ಆದಷ್ಟು ಬೇಗ ಹಬ್ಬ ಹತ್ರ ಇರೋದ್ರಿಂದ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಫೋಟೋ ಎಲ್ಲ ಹೊಡಿಸ್ಬೇಕು, ಅದನ್ನು ಮಾಡ್ಕೊತೀನಿ. ನೋಡಿ ಆಚೆ ಎಲ್ಲ ಬೆಳಗ್ಗೆನೇ ಎದ್ದು ಆಚೆ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಇಲ್ಲಿ ವಾಂಗಿಬಾತು ಟಿಫನ್ಗೆ ವಾಂಗಿಬಾತ್ ಗೊಜ್ಜು ಮಾಡಿದೆ. ಅದನ್ನು ಕೂಡ ಮಿಕ್ಸ್ ಮಾಡಿ ರೈಸ್ಗೆ ಮಿಕ್ಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಮಾಡಿದ್ರಿಂದ ಸ್ಟೋರ್ ಮಾಡ್ಕೊಳ್ಬೋದು, ಏನೂ ಆಗೋದಿಲ್ಲ, 1 ವೀಕ್ವರೆಗೂ ಇರುತ್ತೆ. ಅನ್ನದ ಜೊತೆ ಎಲ್ಲ ಮಿಕ್ಸ್ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಗೊಜ್ಜು ಮಾಡಿಕೊಂಡ್ರೆ ಅಂತೂ. ಇಲ್ಲಿವರೆಗೂ ನಾನು ವಾಂಗಿಬಾತನ್ನ ಏನು ಇದು ಮಾಡ್ತಾರಲ್ಲ ಬಿರಿಯಾನಿ ಟೈಪ್ ಯಾವತ್ತೂ ಮಾಡಿಲ್ಲ. ಬಟ್ ಈ ಥರ ಗೊಜ್ಜು ಮಾಡ್ಕೊಂಡೇ ವೈಟ್ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಳಗ್ಗೆ ಸಬ್ಜಿ ಬೀಜ ಕುಡಿದು ಅಭ್ಯಾಸ ನನಗೆ. ಯಾವಾಗಾದ್ರೂ ಒಂದು ಸ್ವಲ್ಪ ನನಗೆ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅಂತ ಅನಿಸಿದಾಗ ಸಬ್ಜಿ ಬೀಜ ಏನಿದೆ ಅದನ್ನು ನೆನೆ ಹಾಕ್ಕೊಂಡು ತಿಂತೀನಿ. ನನ್ನ ಮಗನಿಗೆ ಇದು ವಾಂಗಿಬಾತ್ ಆ್ಯಕ್ಚುಲಿ ಫಸ್ಟು ಅವನಿಗೆ ಸ್ವಲ್ಪ ಊಟದಲ್ಲಿ ರೆಸ್ಟ್ರಿಕ್ಷನ್ ಜಾಸ್ತಿ, ಇಂಥದ್ದೇ ತಿನ್ನಬೇಕು ಇಂಥದ್ದೇ ತಿನ್ನಬಾರ್ದು ಅಂತ ಹೇಳಿ. ಅವನಿಗೆ ಫಸ್ಟ್ ಇಷ್ಟ ಆಗಲಿಲ್ಲ. ಆಮೇಲೆ 1 ಸ್ಪೂನ್ ಫೋರ್ಸ್ಫುಲ್ಲಾಗಿ ತಿನ್ನಿಸಿದೆ. ಆಮೇಲೆ ಅವ್ನಿಗೆ ಇಷ್ಟ ಆಯಿತು. ನೋಡಿ ಆದರೂ ಬೇಡನೇ ಅಂತಿದ್ದಾನೆ. ಆಮೇಲೆ ಇಷ್ಟ ಆಗಿಬಿಟ್ಟು ಬಾಕ್ಸ್ಗೆ ಕೂಡ ಒಂದು ಸ್ವಲ್ಪ ಹಾಕು, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿ ಹಾಕ್ಸ್ಕೊಂಡ. ನಾನು ಚಿಕ್ಕ ಮಗ ನೋಡಿ ಎಷ್ಟು ಆಕ್ಟಿವ್ ಅಂದರೆ ಅವನು ಬೆಳಗ್ಗೆನೇ ಅವ್ರ ಅಣ್ಣನಿಗೆ ಟಿಫನ್ ಮಾಡಿಸೋ ಟೈಮಿಗೆ ಎದ್ದು ಬಂದುಬಿಟ್ಟಿರ್ತಾನೆ ನೋಡಿ. ಅವನಿಗೂ ಕೂಡ ಒಂದು ಸ್ವಲ್ಪ ತಿನ್ನಿಸ್ತಿದ್ರೆ ಅವನು ಕೂಡ ಇಷ್ಟಪಟ್ಟು ತಿಂತಿರ್ತಾನೆ. ನನ್ನ ಮಗ ನೋಡಿ ಈ ಥರದ್ದೆಲ್ಲ ಹುಡ್ಕೋದು ಜಾಸ್ತಿ. ಕಡಲೆ ಬೀಜ ಇರಬಾರ್ದು, ಕೊತ್ತಂಬರಿ ಸೊಪ್ಪು ಇರಬಾರ್ದು, ಕಡಲೆಪಪ್ಪು ಇರಬಾರ್ದು, ಒಂದು ಸಾಸಿವೆ ಇರಬಾರ್ದು. ಇವನು ಊಟಕ್ಕೆ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಅಂದರೆ ತುಂಬಾ ರೆಸ್ಟ್ರಿಕ್ಷನ್ಸ್ ಒಂದು ಊಟದಲ್ಲಿ. ದೊಡ್ಡ ತಲೆನೋವು ಅಂತ ಅನ್ಬೋದು. ಬೇಕಾದ್ರೆ ನೀವು ಡೈಲಿ ದೋಸೆ ಇಡ್ಲಿ ಚಪಾತಿ ಮಾಡ್ಕೊಂಡು ಡೈಲಿ 3 ಮಾಡಿಕೊಟ್ಟು ಡೈಲಿ ತಿಂತಾನೆ, ಬೇಡ ಅಂತ ಹೇಳೋದಿಲ್ಲ. ಬಟ್ ಈ ಥರ ಮಾಡಿದಾಗ ಅದಿರಬಾರ್ದು ಇದಿರಬಾರ್ದು ಅಂತಂತ ಒಂದು ಸ್ವಲ್ಪ ತಲೆಗೆ ಹಾಕ್ತಾನೆ ಬೆಳಗ್ಗೆ ಟೈಮು. ಬಟ್ ಆಮೇಲೆ ಸರಿ ಹೋಗ್ತಾನೆ. ಸರಿ ಅಂತ ಹೇಳಿ ಏನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಸ್ವಲ್ಪ ತರಕಾರಿ ಜಾಸ್ತಿ ಇತ್ತು. ಇನ್ನು ಜಾಸ್ತಿ ದಿನ ಮಡಗ್ದಷ್ಟು ಅದು ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡು ತರಕಾರಿ ಕೂಡ ಎಲ್ಲ ಹಚ್ಚಿಟ್ಕೊಂಡು ತರಕಾರಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು.
ನೋಡಿ ಸಾಂಬಾರೆಲ್ಲ ಈ ರೀತಿ ಆಗಿದೆ. ತುಂಬ ನಂಗೆ ಆ್ಯಕ್ಚುಲಿ ಹುಳಿ ಸಾರು ಅಂದರೆ ತುಂಬಾ ಇಷ್ಟ. ನನ್ನ ಮಗ ಕೂಡ ತರಕಾರಿ ಎಲ್ಲ ಕ್ಲೀನಾಗಿ ತಿಂತಾನೆ. ಇದರಲ್ಲಿ ಅವ್ನು ಸ್ವಲ್ಪ ತರಕಾರಿ ಎಲ್ಲ ತಿಂತಾನೆ. ಅವನೇ ಕೇಳಿ ಹಾಕ್ಸ್ಕೊಂಡು ತಿಂತಾನೆ ತರಕಾರಿ ಹಾಕಿ ಅಂತ ಹೇಳಿ. ಸೊ ಹಾಗೆ ನನ್ನ ಚಿಕ್ಕ ಮಗ ನೋಡಿ ಇಲ್ಲೆಲ್ಲ ಯಾವುದೇ ರೀತಿ ಏನು ವಾರ್ಡ್ರೋಬ್ ಇಲ್ಲದೆ ಇರೋ ಕಾರಣ ಒಳಗಡೆನೇ ದುರ್ಕೊಂಡು ಬಿಟ್ಟಿದ್ದಾನೆ ಎಲ್ಲ ಪಾತ್ರೆ ಎಲ್ಲ ಇಳಿಯೋದಕ್ಕೆ. ಸೊ ನೋಡ್ತಿರ್ಬೋದು. ಸರಿ ಅಂತ ಹೇಳಿ ಮಧ್ಯಾಹ್ನ ಆಗಿತ್ತಲ್ಲ, ಸೊ ಅವನಿಗೂ ಕೂಡ ಸರಿ ಮಾಡಿ ಒಂದು ಸ್ವಲ್ಪ ತಿನ್ಸ ಅಂತ ಅವನಿಗೂ ಕೂಡ ಒಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೋಣ ಅಂತ ಹೇಳಿ ಸರಿ ಮಾಡಿ ಅವನಿಗೂ ಕೂಡ ಸರಿನ ತಿನ್ನಿಸ್ದೆ. ನೋಡ್ತಿರ್ಬೋದು ನಾನು ಆಲ್ರೆಡಿ ಸರಿಗೆ ಪೌಡರ್ ಹೇಗೆ ಮಾಡೋದು ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಅದನ್ನು ಯಾರ್ಯಾರು ಮನೇಲಿ ಮಕ್ಕಳಿದ್ದಾರೆ ಅವರೆಲ್ಲ ಟ್ರೈ ಮಾಡಿ. ಸೊ ಇವನಿಗೆಲ್ಲ ಸರಿ ಮಾಡಿ ತಿನ್ನಿಸಿ ಎಲ್ಲ ಒಂದು ಸ್ವಲ್ಪ ನಾವು ಕೂಡ ಸ್ವಲ್ಪ ಹೊತ್ತು ಮಲಗಿದ್ವಿ. ಸೊ ಹಾಗೆ ಸಾಯಂಕಾಲ ಆಯಿತು, ಖುಷಿನ ಕರ್ಕೊಂಡು ಬಾ ಅಂತ ಅವ್ರ ಅಪ್ಪ ಫೋನ್ ಮಾಡಿದ್ರು, ಅವ್ನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಅವನ್ನ ಕರ್ಕೊಂಬರಕ್ಕೆ ಹೋಗ್ತಿದ್ವಿ. ಆಮೇಲೆ ಬಂದಮೇಲೆ ನೋಡಿ ಇವನಿಗೆ ಒಂದು ಹಾಡು, ಇದು ಇನ್ನೆಷ್ಟು ಬೇಕೆನ್ನು ಹೃದಯಕ್ಕೆ ರಾಮ ಅನ್ನೋ ಒಂದು ಸಾಂಗ್ ಇದೆ. ಆ ಸಾಂಗ್ ಹುಟ್ಟಿದಾಗಿನಿಂದ ಅಮ್ಮ ಫೋನಲ್ಲಿ ಹಾಕಿ ಅಮ್ಮ ಕೂಡ ಸಾಂಗ್ ಹೇಳ್ತಾರೆ ಅದನ್ನು. ಅದು ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಅವನಿಗೆ. ಸೊ ಆ ಸಾಂಗ್ ಹಾಕಿದಾಗೆಲ್ಲ ಫುಲ್ ಸುತ್ತು ನೋಡಿಬಿಟ್ಟು ಏನೇ ಆ್ಯಕ್ಷನ್ಸ್ ಮಾಡ್ತಿದ್ರು ಕೂಡ ಸುಮ್ಮನೆ ಆಗೋಗ್ಬಿಟ್ಟು ಆ ಸಾಂಗ್ನ ಲಿಸನ್ ಮಾಡ್ಕೊತಾನೆ. ಅಷ್ಟು ಇಷ್ಟ ಅವನಿಗೆ ಆ ಸಾಂಗ್ ಅಂದರೆ. ಮತ್ತು ನೋಡಿ ದೇವ್ರ ಕಡೆ ನೋಡಿ ಕೈ ಮುಗಿಯೋದು ಆ ಥರ ಎಲ್ಲ ಮಾಡ್ತಿದ್ದಾನೆ. ಅದೇನಂತ ಗೊತ್ತಿಲ್ಲ. ಆ ಸಾಂಗ್ ಬಂದರೆ ಏನು ರಿಯಾಕ್ಷನ್ ಕೊಡೋದಿಲ್ಲ, ಸುಮ್ಮನೆ ಹಂಗೋಗ್ತಾನೆ. ಎಷ್ಟೇ ಆ್ಯಕ್ಟಿವ್ ಆಗಿದ್ದರೂ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಆ ಸಾಂಗ್ನ ಕೇಳ್ತಾ ಇರ್ತಾನೆ. ಅಷ್ಟಿಷ್ಟ. ನೋಡ್ತಿರ್ಬೋದು ಎಷ್ಟು ಇಂಟ್ರೆಸ್ಟಾಗಿ ಕೇಳ್ತಾನೆ ಅಂದ್ಬಿಟ್ಟು. ಸೊ ಹಾಗೆ ಇಲ್ಲಿ ನೋಡಿ ರಾತ್ರಿ 10 ಗಂಟೆ ಆಗಿದೆ. 10 ಗಂಟೆಯಲ್ಲಿ ಕಾರೆಲ್ಲ ಹಾಕ್ಕೊಂಡು ರೂಮಲ್ಲಿ ಯಾವ ಥರ ಆಟ ಆಡ್ತಿದ್ದಾನೆ ಅಂತ. ಇವನು ಮಲಗೋದಕ್ಕೆ ಏನಿಲ್ಲ ಅಂದ್ರೆ 12 ಗಂಟೆ ಆಗುತ್ತೆ, ಅಲ್ಲಿವರೆಗೂ ಎದ್ದಿರ್ತಾನೆ. ಯಾರಿಗೂ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ. ಬಿಕಾಸ್ ನಾನೇ ಬೇಗ ಮಲಗಬೇಕು, ನಾನೇ ಬೇಗ ಹೇಳ್ಬೇಕಾಗಿರೋದನ್ನು. ಸೊ ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.